ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಸಚಿವ ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಖಾತೆ ಇವ್ರ ಹತ್ರನೇ ಇರೋದು. ಖಾತೆ ಬಿಟ್ಟು ಕೊಡೋ ಬಗ್ಗೆ ಪ್ರತಿಕ್ರಿಯೆಯನ್ನ ಕೃಷ್ಣ ಬೈರೇಗೌಡರು ಕೊಡ್ತಾ ಇಲ್ಲ. ಇಲ್ಲಿ ತನಕ ಬೆಂಗಳೂರು ಅಭಿವೃದ್ಧಿ ಖಾತೆ ಸುಲಭ ಅಲ್ಲ, ದೊಡ್ಡ ಸವಾಲು ಅಂತೆಲ್ಲ ಪ್ರತಿಕ್ರಿಯೆಯನ್ನ ಕೊಟ್ಟರು. ಸರ್, ಅವ್ರು ಮುನಿಸ್ಕೊಂಡಿದ್ದಾರಲ್ಲ, ನೀವೇನಾದ್ರೂ ಬಿಟ್ಕೊಡ್ತೀರಾ, ದೊಡ್ಡ ಮನ್ಸು ಮಾಡ್ತೀರಾ ಅಂತ ಕೇಳಿದಾಗ ಅವರು ಅದಕ್ಕೆ ಸ್ಪಷ್ಟ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಅದರ ಅರ್ಥ ಏನು? ರೆಡಿ ಇಲ್ಲ ನಾನು ಬಿಟ್ಕೊಡೋದಕ್ಕೆ ಅಂತ. ಯಾಕಂದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಅನ್ನೋದು ಸಂಪನ್ಮೂಲದ ತಟ್ಟೆ. ಆ ತಟ್ಟೆಯನ್ನ ಅನಾಯಾಸವಾಗಿ ಬಿಟ್ಕೊಡಲ್ಲ ಯೂಶಲಿ. ಖಾತೆ ಹಂಚಿಕೆ ಆಗಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆಯ ಸಚಿವರಾಗಿ ಸನ್ಮಾನ್ಯ ಕೃಷ್ಣ ಬೈರೇಗೌಡ ಸರ್ ಅವರಿಗೆ ಸಿಕ್ಕಿರುವಂಥದ್ದು. ಸ್ವತಃ ಅವರೇ ಇದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ ಸರ್. ಹೊಸ ಖಾತೆ ಸಿಕ್ಕಿರುವಂಥದ್ದು ಬೆಂಗಳೂರು ಅಭಿವೃದ್ಧಿ, ಏನು ಹೇಳ್ತೀರಿ ಸರ್? ಬೆಂಗಳೂರು ಅತ್ಯಂತ ಸವಾಲಿನಿಂದ ಕೂಡಿರುವಂಥ ಜವಾಬ್ದಾರಿ. ನಾನು ಮಂತ್ರಿ ಮಾಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು. ಮಂತ್ರಿ ಮಾಡಿದರೆ ಕಂದಾಯ ಇಲಾಖೆಯಲ್ಲಿ ನಾನು ಆರಂಭ ಮಾಡಿರೋ ಕೆಲಸ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಒಂದು ಮನವಿ ಮಾಡಿದ್ದೆ. ಆದರೆ ಪಕ್ಷ ನನಗೆ ಬೆಂಗಳೂರಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಭಾಳ ಸವಾಲಿನಿಂದ ಕೂಡಿರ್ತಕ್ಕಂಥ ಜವಾಬ್ದಾರಿ, ಜಟಿಲ ಸಮಸ್ಯೆಗಳು ಮತ್ತು ಬಗೆಹರಿಸಲಿಕ್ಕೆ ಆಗುತ್ತೋ ಇಲ್ಲವೋ ಅಂತ ಒಂದು ಅಷ್ಟು ಸವಾಲಿನಿಂದ ಕೂಡಿರುವಂತಹ ಜವಾಬ್ದಾರಿ. ಆದರೆ ಈಗ ಹಿಂದೆ ಉಪಮುಖ್ಯಮಂತ್ರಿಗಳಿದ್ದಾಗ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಇಲ್ಲಿ ಲಾಂಗ್ ಟರ್ಮ್ಗೆ ಏನೇನು ಬೇಕು ಅದನ್ನೆಲ್ಲ ಒಂದು ರೆಡಿ ಮಾಡಿದ್ದಾರೆ. ಫೌಂಡೇಶನ್ GBAನ ಮಾಡೋದಾಗಲಿ, 5 ಕಮಿಷನರ್ ರೇಟ್ ಮಾಡೋದಾಗಲಿ, ಮತ್ತು ಅದ್ರ ಜೊತೆಗೆ ಈಗ ಟನಲ್ ಆಗಲಿ, ಎಲಿವೇಟೆಡ್ ರೋಡ್ ಆಗಲಿ, ಇವೆಲ್ಲ ನಮ್ಮಂಥವರಿಂದ ಆಗದೇ ಇದ್ದಂಥ ಹೆವಿ ವರ್ಕ್ ಅವರು ಮಾಡಿದ್ದಾರೆ. ಸೊ ಅದನ್ನು ಮುಂದುವರಿಸೋದ್ರ ಜೊತೆಗೆ ನಮ್ಮ ಕೆಲಸ ಏನಂದರೆ ಈಗ ಡೇ ಟು ಡೇ ಫಂಕ್ಷನಿಂಗ್ ಏನಿದೆ, ಡೇ ಟು ಡೇ ಕೆಲಸ ಕಾರ್ಪೊರೇಷನ್ಗಳದ್ದು, BWSSB ಇಂಥವುಗಳದ್ದು ಡೇ ಟು ಡೇ ಕೆಲಸನ ಸ್ವಲ್ಪ ನಾವು ಸ್ಟ್ರೀಮ್ಲೈನ್ ಮಾಡಬೇಕು. ಅಂದರೆ ರೋಡ್ಗಳು ಸುಸ್ಥಿತಿಯಲ್ಲಿಡುವಂಥದ್ದು, ಸ್ವಲ್ಪ ಸ್ಯಾನಿಟ್ರಿದು ನೋಡೋದು, ಮಳೆ ನೀರ್ದು, ಕಸ ವಿಲೇವಾರಿ, ಖಾತಾ ಇಶ್ಯೂಯಿಂಗು, ಇವೆಲ್ಲ ಡೇ ಟು ಡೇ ಇಶ್ಯೂಸ್ ಕಡೆಗೆ ಈಗ ಗಮನ ಕೊಡಬೇಕಾಗತ್ತೆ. ಯಾಕಂದರೆ ಅವರು ಮೂಲಭೂತವಾಗಿ ಏನಾಗಬೇಕು, ದೊಡ್ಡ ದೊಡ್ಡ ಕೆಲಸ ಅದನ್ನು ಫೌಂಡೇಶನ್ ಹಾಕಿದ್ದಾರೆ. ಈಗ ಅದೇ ದೊಡ್ಡ ದೊಡ್ಡ ಕೆಲಸಗಳನ್ನು ಕೂಡ ಮುಂದುವರಿಸಬೇಕಲ್ಲ ಸರ್ ತಾವೇನೆ? ಅದೇ ಹೇಳಿದೆ ನಾನು, ಅದನ್ನು ಮುಂದುವರಿಸೋದರ ಜೊತೆಗೆ ಸ್ವಲ್ಪ ಈಗ ನನ್ನ ಗಮನ ಯಾವ ಕಡೆಗಿರುತ್ತೆ ಅಂದರೆ ಈ ದಿನನಿತ್ಯದ ಜೀವನ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು ತತ್ಕ್ಷಣ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಸುಧಾರಣೆ ತರಬೇಕು. ಯಾಕಂದರೆ ನಮ್ಮ ಪ್ರಯಾರಿಟಿ ಇಷ್ಟೇ, ಬೆಂಗಳೂರಿನಲ್ಲಿ ವಾಸ ಮಾಡೋ ಜನಗಳ ಜೀವನ ಗುಣಮಟ್ಟ ಸುಧಾರಣೆ ಆಗಬೇಕು. ಪ್ರಮುಖವಾಗಿ ಕಸ, ಟ್ರಾಫಿಕ್ಕು, ಹೀಗೆ ಈ ಖಾತೆ, A2B ಖಾತೆ, ಈ ಥರದ್ದೆಲ್ಲ ಬಂದಿದೆ ಸರ್. ಇವೆಲ್ಲ ಸವಾಲು ಅನ್ಸುತ್ತೆ. ಇಲ್ಲ, ಅವುಗಳನ್ನ ಪರಿಹಾರ ಮಾಡ್ಬೋದು. ಆದರೆ ಇವತ್ತೇ ತಕ್ಷಣ ಆಗಲ್ಲ, 3 ತಿಂಗಳಿಗೂ ಆಗಲ್ಲ, 6 ತಿಂಗಳಿಗೂ ಆಗಲ್ಲ. ಯಾಕಂದರೆ ಬೆಂಗಳೂರು ಭಾಳ ವ್ಯವಸ್ಥೆ ಶಿಥಿಲ ಆಗಿದೆ. ಇದನ್ನು ನಾವು ಓವರ್ನೈಟ್ ಅಂತೂ ರಿಪೇರಿ ಮಾಡೋಕ್ಕಾಗೋದಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಜನಗಳ ಸಹಕಾರ ಸ್ವಲ್ಪ ಬೇಕು, ತಾಳ್ಮೆ ಬೇಕು. ನಾವು ಕೆಲವು ಸುಧಾರಣೆ ಆಗಬೇಕು ಅಂದರೆ ಕಠಿಣ ತೀರ್ಮಾನ ತಗೊಳ್ಳೋದು ಕೂಡ ಅನಿವಾರ್ಯ. ಅದನ್ನು ಆರಂಭದಲ್ಲೇ ಹೇಳ್ತಾ ಇದ್ದೇನೆ. ನಾವು ಎಲ್ಲ ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ, ಆದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸ್ವಲ್ಪ ಕೇಳಿಸ್ಕೊಳ್ಳಿ ದಯವಿಟ್ಟು. ಜನ ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ, ಆದರೆ ಸಾಲ್ವ್ ಮಾಡೋದು ಸರ್ಕಾರದ ಜವಾಬ್ದಾರಿ ಅಂದರೆ ಆಗೋದಿಲ್ಲ. ಜನಗಳು ಕೈ ಜೋಡಿಸಿದರೆ ಮಾತ್ರ, ಏನೋ ಒಂದು ಕಾನೂನು ಪ್ರಕಾರ ಇಲ್ಲಿ ವ್ಯವಸ್ಥೆ ನಡೆದ್ರೆ ಮಾತ್ರ ನಾವು ಸಾಲ್ವ್ ಮಾಡ್ಬೋದು. ಎಲ್ಲ ಅಕ್ರಮಗಳು ಮಾಡಿಕೊಂಡು ಸರ್ಕಾರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ಅದು ಆಗದೇ ಇರುವಂಥ ಕೆಲಸ. ಸುಮ್ಮನೆ ಅದು ನಾವು ಬಾಯಿ ಮಾತಿಗೆ ಹೇಳ್ಬೋದು, ಬಟ್ ಸಮಸ್ಯೆ ಹಂಗೆ. ಇದು ಸಚಿವ ಕೃಷ್ಣ ಬೈರೇಗೌಡರು ಖಾತೆ ಬಗ್ಗೆ ವಿವರಿಸಿದ್ರು, ವಿಸ್ತೃತವಾಗಿ ಮಾತನಾಡಿದ್ರು. ಬಟ್ ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಬಿಟ್ಟು ಕೊಡೋ ವಿಚಾರಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಬಯಸಿಲ್ಲ. ಅದರರ್ಥ ಕೊಡೋದಕ್ಕೆ ಮನಸ್ಸಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರ ಮುಂದಿನ ಹಾದಿ ಶಾಸಕರಾಗಿ ಮುಂದುವರಿಯೋದಷ್ಟೇನಾ, ಅಥವಾ ಕೊನೆ ಕ್ಷಣದಲ್ಲಿ ಅವರ ಮನವೊಲಿಸೋ ಪ್ರಯತ್ನ ಆಗುತ್ತಾ ಅನ್ನೋ ಕುತೂಹಲ ಇದೆ.